ಅಣ್ಣ ನಮಸ್ತೆ. ಹೇಳಿ. ಹೆಸರಣ್ಣ ನಿಮ್ಮದು? ನಾಗೇಶ್. ನಾಗೇಶ್ ಅಂತ. ನಿಮ್ಗೆ ಎಸ್ ಎಲ್ ಭೈರಪ್ಪವ್ರು ಗೊತ್ತಾ? ಹೆಂಗೆ ಒಡನಾಟ ಹೆಂಗೆ ನಿಮ್ಮದು? ಹಾಂ ಹಾಂ ಭಾಳ ಏನವ್ರು ದುಡ್ಡಿಗೆ ಆಸೆ ಪಡ ಜನ ಚೆನ್ನಾಗಿ ಇದು ಮಾಡಿದ್ದಾರೆ. ಜನ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಚೆನ್ನಾಗಿ ಅಲ್ಲಿ ಕುಂತು ಮಾತಾಡೋಣ ಅವ್ರ ಬಗ್ಗೆ ಒಂದು 2 ನಿಮಿಷ. ಓಕೆ ಹೇಳಿ, ಅವ್ರ ಬಗ್ಗೆ ಏನೇನು ಗೊತ್ತು ಹೇಳಿ ನಿಮಗೆ. ನಾವು ಅವ್ರ ಅಭಿಮಾನಿ. ನೀವು ಹಿಂಗೆ ಹೇಳೋದ್ರಿಂದ ಎಲ್ರಿಗೂ ಪ್ರಯೋಜನ ಆಗುತ್ತೆ, ಅವ್ರ ಅಭಿಮಾನಿಗಳಿಗೆ ಎಲ್ರಿಗೂ. ನಮ್ಗೆ ಅಪ್ಪರ ಮಾತಾಡೋಕ್ಕಿಲ್ಲ ಅನ್ನೋದೇ. ಒಳ್ಳೆ ಪುಣ್ಯ, ಒಳ್ಳೆ ಪದ, ಒಳ್ಳೆ ಕಥೆ ಬರೆದಿದ್ದಾರೆ, ಚೆನ್ನಾಗಿದ್ದಾರೆ. ಹಾಂ ಒಳ್ಳೆ ಯಾರಿಗೂ ಆಯ್ತು, ನಾ ಈ ವಿಡಿಯೋ ಮಾಡಲ್ಲ ಹೇಳಿ. ಹಾಂ ಯಾರೂ ತೊಂದರೆ ಮಾಡಿಲ್ಲ. ಹಾಂ ಹೆಲ್ಪ್ ಮಾಡಿದ್ದಾರೆ ಅವರು. ಹೆಲ್ಪ್ ಮಾಡಿದ್ದಾರೆ. ಹೆಂಗೆ ಹೆಲ್ಪ್ ಮಾಡಿದ್ದಾರೆ? ಹೆಲ್ಪ್ ಅಂದರೆ ಯಾವ ಥರ? ಹೆಲ್ಪ್ ಅಂದ್ರೆ ಒಂದು ಮಕ್ಕಳಿಗೆ ಕಥೆ ಬರೆಯೋದು, ಒಂದು ಇದು ಕೊಡೋದು, ಒಳ್ಳೆ ಹೆಲ್ಪಿಂದ ಸಖತ್ತಾಗಿ ಹೆಲ್ಪಲ್ಲಿ. ಯಾರೋ ದುಡ್ಡಿಗೆ ಆಸೆ ಪಟ್ಟಿಲ್ಲ ಅವರು ಜನ. ಅಲ್ಲ, ಹೆಲ್ಪ್ ಅಂದರೆ ಯಾವ ಥರ ಮಾಡಿದ್ದಾರೆ? ಹೆಲ್ಪ್ ಅಂದರೆ ಬಡವರಿಗೆ ಅವರು ಕಷ್ಟದಲ್ಲಿ ಇವಾಗ ಸಹಾಯ ಮಾಡಿದ್ದಾರೆ. ಎಲ್ಲ ಅಂದರೆ ಮನೆ ಕಷ್ಟ ಅಂತ ಹೋದ್ರೆ ಸಹಾಯ ಮಾಡಿಬಿಡ್ತಿದಾರ? ಮಾಡೋದು ಸುಮಾರು ಅವಾಗ. ಓಹೋ, ಅವಾಗ ಒಂದು ಉದಾಹರಣೆ ಹೇಳಿ, ಯಾವ್ದಾರು ಒಬ್ಬರದು ಹೆಸರು ಹೇಳ್ಬೇಡಿ. ಏನು ಸಹಾಯ ಮಾಡಿದ್ರು ಅಂತ? ಏನು ಸಹಾಯ ಅಂದರೆ ಆಶ್ರಮ ಗೀಶ್ರಮಕ್ಕೆ ಎಲ್ಲ ಮಾಡಿದ್ದಾರೆ. ಅವರು ದುಡ್ಡು ಮಾಡ್ಬೇಕಾದ್ರೆ ಬೇಜಾರು ಮಾಡೋರು ಅವರು. ಅವ್ರ ದುಡ್ಡು ಆಸೆ ಇಲ್ಲ ಅವ್ರಿಗೆ. ಜನ ಆಸೆ, ಜನ ಅಭಿಮಾನಿ ಆಸೆ. ಅವ್ರು ಬರೆದಿರೋ ಕಥೆಗಳಲ್ಲಿ ಬೇಜಾನು ಸಂಪಾದನೆ ಮಾಡಬೇಕಾಯ್ತು. ಅವ್ರಿಗೆ ಸಿ ಎಮ್ಗಿಂತ ಮೇಲೆ ಅವರು, ಸಿ ಎಮ್ಗಿಂತ ಮೇಲೆ ಅವರು. ಓಹೋ, ಅಷ್ಟಾಗಿ ಜೀಪು ಹೊಸಿ ಯಾನು ಜೀಪೆಲ್ಲ ಬಂದಿರ್ತಿದ್ರು. ನಿಂತು ಅವ್ರಿಗೆ ಇದು ನೋಡ್ರ ಮನೆ ಬಾಗಿಲಿಗೆ ಸಿದ್ದರಾಮಯ್ಯ ತೊಳಿಂದ ಬಂದಿದ್ರು. ನೀವು ಅಲ್ಲಿಂದ ಬಂದಿರೋದಾ? ನಿಮ್ಗೆ ಗೊತ್ತಾ ಎಸ್ ಎಲ್ ಭೈರಪ್ಪವ್ರ ಬಗ್ಗೆ ಗೊತ್ತಾ? ನಮ್ಗೆ ಅಷ್ಟೇನಿಲ್ಲ, ಅರ್ಧ ಅಂತ ಗೊತ್ತು ಮಾತ್ರ. ಅವರು 5 ವರ್ಷದಿಂದ ಬಂದಿದ್ದೆ, ನಿಮ್ಮನ್ನು ಬೆಟ್ಟಾಗಿದ್ದೆ ನಾನು. 5 ವರ್ಷ ಬಂದಿದ್ಯಾ? ನೀವು ಹೇಳಿದ್ರಿ ಅವ್ರ ಮನೆಗೆ ಹಣ್ಣು ನಾನೇ ಕೊಡ್ತೀನಿ ಅಂತ ಹೇಳಿದ್ರಿ ನೀವು. ಕರೆಕ್ಟ್. ಹೆಂಗೆ ಪೇಮೆಂಟ್ ಎಲ್ಲ ಆಗಿಂದಾಗೆ ಮಾಡ್ತೀರಾ? ತಿಂಗಳಿಗೊಮ್ಮೆ ಮಾಡ್ತೀರಾ ಪೇಮೆಂಟ್? ಅಲ್ಲೇ ಕೊಡ್ತೀವಿ, ಆಗಿಂದಾಗೆ ಕೊಟ್ಬಿಡ್ತೀರಾ. ಒಳ್ಳೆ ಹಣ್ಣು ತಾಚಿರೋವಾಗ. ಒಳ್ಳೆ ಹಣ್ಣು ತಾಚಿರೋವಾಗ ಅವ್ರು ನಂಗೆ 10 kg ಮಾವಿನ ಹಣ್ಣು ತಾಚಿರೋ. ಈಗಲೂ ತಾಯ್ತಾರೆ ಯಾವಾಗಾರ ಬೇಕು ಅಂದ್ರೆ. ಅವ್ರು ಭೈರಪ್ಪವ್ರಿಗೆ ಕುಂತ ಹೊಟ್ರ ಒಂದು ವರ್ಷದಿಂದ. ಅವ್ರ ಮಗ ತಾತಾರ. ಅವ್ರ ಅಮ್ಮನ ಅಜ್ಜಿನ ಅವ್ರು ಸೊಸಿ ಹೋಗ್ತಾ ಹೋದ್ರಲ್ಲ. ಅಮ್ಮತ್ತ ಭಾನುವಾರ, ಈ ನೆಕ್ಸ್ಟ್ ಭಾನುವಾರ ಸಂಡೇ, ಅವತ್ತು ಒಂದು 800 ರೂಪಾಯಿ 8,000 ಬೆಂಗಳೂರಿಗೆ. ಓಹೋ, ನಿಮ್ಮ ಹತ್ರನೇ? ನಮ್ಮ ಹತ್ರನೇ. ಇಲ್ಲಿಯೇ ಭೈರಪ್ಪವರು ಅದ್ಕ ಯಾವ ನಿಂತ್ಕೊಂಡ್ಬಿಟ್ಟಾರ ಕಣ. ಫಸ್ಟ್ ಏನು ಚೇಂಜ್ ಆಗ್ಬಿಟ್ಟೈತೆ ಅಂತ ಹೇಳ್ತೀವಿ. ಓಹೋ, ಭೈರಪ್ಪವ್ರು ಇಲ್ಲಿ ಇರ್ಲಿಲ್ವಾ ಈಗ? ಭಟ್ರ ಮನೇಲಿ ಇದ್ರಲ್ಲ ಬೆಂಗಳೂರಲ್ಲಿ? ಯಾಕೆ? ಹೊಸ ಮನೇಲಿ. ಹೊಸ ಮನೇಲಿ ಇದ್ರಾ? ಅಲ್ಲೇ ಇರೋದು. ಓಹೋ, ಇಲ್ಲಾಕೆ ಇರ್ಲಿಲ್ಲ ಅವರು? ಇಲ್ಲಿ ಅಂದ್ರೆ ಹೊಸಿ ಇರಷ್ಟು ಅಮ್ಮನಿಂದ ಹುಟ್ಟಿದ್ರಲ್ಲ, ಅಜ್ಜಿ ಅವ್ರ ಮಿಸೆಸ್ಸು, ಅವ್ರಿಂದ ಬಿಟ್ಟಾರ. ಅವ್ರು ನೋಡ್ಕೊರ್ಬೇಡವಾ? ಅವ್ರಿಗೂ ಆರಾಮಿಲ್ವಾ? ಅಜ್ಜಿಗೂ ಆರಾಮಿಲ್ವಾ? ಅಜ್ಜಿ ಅವರು ಇಂದ ಬಿಟ್ಟಾರ. ಅವ್ರಿಗೂ 80 ವರ್ಷದಿಂದ ಆಗೋದಲ್ಲ. ಅವರು ಸ್ವಲ್ಪ ಈಗ ಅವರು ತಿರುಗಾಡ್ತಾರ, ಅಷ್ಟು ಇದಿಲ್ಲ. ಅವರು ಒಳ್ಳೆಯವರು, ತುಂಬ ಒಳ್ಳೆಯವರು ಅಜ್ಜಿ. ಓಹೋ, ಭೈರಪ್ಪ ಅವ್ರಿಗಿಂತೂ ಅಜ್ಜಿನೂ ಒಳ್ಳೆಯವರು. ಭೈರಪ್ಪ ಕೆಟ್ಟದೇನು ಏನು ಮಾಡಿದ್ವಲ್ಲ, ಮಾಡಿದ್ರು. ನಾಷ್ಟ ಆಯ್ತು ನಿಮ್ಮದು? ತುಂಬ ಧನ್ಯವಾದಗಳು ಭೈರಪ್ಪವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ. ಒಳ್ಳೆಯವರು.